ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಸರ್. ವಾಸಿ ಆಯ್ತಿದೆ ಇದು ಅಂತ ನಾರ್ಮಲ್ ಆಗ್ತೀನಿ ಅಂತ ಒಂದು ಹೋಪ್ಸೇ ಇರ್ಲಿಲ್ಲ ಸರ್. ಓಕೆ ಮೀನ್ ಏನೇನ ಹೇಳಿದ್ರು ನಿಮ್ಗೆ ಸಜೆಷನ್? ಸರ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿದ್ರು, ಮತ್ತೆ ಆಪರೇಷನ್ ಆಗಿತ್ತು, ಇದು ಬಿಪಿ ಆಪರೇಷನ್ ಆಗಿತ್ತು, ಅದು ಸಕ್ಸಸ್ ಆಗ್ಲಿಲ್ಲ ಸರ್ ನನಗೆ. ಇವ್ರಿಗೂ ಮುಂದಿರೋ ಕಂಡೀಷನ್ಗೂ ಇವಾಗಿರೋ ಕಂಡೀಷನ್ಗೆ ಏನ್ ಡಿಫರೆನ್ಸ್ ಆಗ್ತದೆ? 100% ಡಿಫರೆನ್ಸ್. ಅಷ್ಟು ಬಹಳ ನೋವಾಗ್ಬಿಟ್ಟಿತ್ತು ನನಗೆ, ಏನಪ್ಪ ಇದು ಮಾಡೋದು ಅಂತ ಹೇಳಿ. ವಿಡಿಯೋ ನೋಡೇ ಬಹಳ ಖುಷಿ ಆಯ್ತು. ಒಂದು ಫಂಕ್ಷನ್ ಹೋದ್ರೆ 4 ಮೆಟ್ಲ ತಪ್ಪಿರ್ಲಿಲ್ಲ, ಬಹಳ ನೋವಾಗ್ಬಿಟ್ಟು ಇದು 2 ಟೈಮ್ಗೆನೆ ಈಗ ಒಂದು 90% ಕ್ಯೂರ್ ಆಯ್ತು ಅಂತ ಹೇಳಿ ಬಹಳ ಖುಷಿ ಆಯ್ತು. ಬಹಳ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನೆನ್ಸ್ಕೊಂತ. ಬಟ್ ಸಾಕು ನನಗೆ ಇಷ್ಟು. ಬಾಡಿ ಹೆವಿ ಇರೋದ್ರಿಂದ ಒಂದು ಚಿಪ್ ಸೌದೋಗುತ್ತೆ, ಮತ್ತೆ ಚಿಪ್ ಚೇಂಜ್ ಮಾಡ್ಬೇಕು ಅಂದಾಗ ನಾನು ಬಹಳ ಯೋಚನೆ ಮಾಡ್ಬೋದು. 1 ತಿಂಗಳು ಯೋಚನೆ ಮಾಡ್ದೆ ಮುಂದಿನ ಜೀವನ ಹೆಂಗೆ ಅಂತ ಹೇಳಿ. ಸೊ ಇಲ್ಲಿ ಬಂದ್ಮೇಲೆ 1 ವಾರಕ್ಕೆ ಸರ್ 3 ದಿವಸ ನೋವು ಅಂದ್ರೆ ಅಷ್ಟೇನೆ ಒಂದು ಮಂಡಿನ. 4ನೇ ದಿವಸಕ್ಕೆ ಎದ್ದು ಓಡಾಡ್ತಾ ಇದೆ. 5ನೇ ದಿವಸಕ್ಕೆ ನಾವು ಹೊರಗಡೆ ಮನೆಗೆ ಬಂದ್ರೆ ಪೋರ್ಟಿಕಲ್ ಕುತ್ಕೊಂಡು ಚಕ್ಲಿ ಬಕ್ಲಿ ಹಾಕೊಂಡು ಸೋಸ್ತಾ ಇದ್ದಾರೆ. ನನ್ಗೆ ಬಹಳ ಖುಷಿ ಆಯ್ತು. ಸ್ನೇಹಿತರೆ, ಬಾಡಿಯ ವೆಯ್ಟ್ಗೂ ಮತ್ತೆ ಮಂಡಿ ನೋವುಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಎವಿಡೆನ್ಸು. ಶ್ವೇತಾ ಅಂತ 39 ವರ್ಷ, ಅವ್ರಿಗೆ ಮಂಡಿ ನೋವಿತ್ತು. ಮಂಡಿ ನೋವು ಯಾವಾಗಿಂದ ಇತ್ತು ಸರ್? 1.5 ವರ್ಷ. ಓಕೆ, 1.5 ಇಯರ್ ಇಂದ. 1.5 ಇಯರ್. ಓಕೆ, ಸೊ ಇವಾಗ ಎಷ್ಟು ಕಡಿಮೆ ಆಗಿದೆ ಸರ್? 117 kg ಇದ್ದೆ, 117.5 ಇದೆ. 117 ವಿಡಿಯೋ ನೋಡೇನೆ ವೆಯ್ಟ್ ಲಾಸ್ ಮಾಡಿದೆ ಸರ್. 3.5-4 kg ವೆಯ್ಟ್ ಲಾಸ್. ವಿಡಿಯೋ ನೋಡಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದೆ, ಡಯಟ್ ಎಲ್ಲ ಫಾಲೋ ಮಾಡಿದೆ, ಅದ್ರಲ್ಲೇನೆ ವೆಯ್ಟ್ ಲಾಸ್ ಆಗಿದೆ ಸರ್. ಮತ್ತೆ ಇಲ್ಲಿ ಬಂದು ಮೆಡಿಸಿನ್ ತಗೊಂಡ್ಮೇಲೆ 14.5 ಇದ್ದೆ ಸರ್ ಅವಾಗ ಫಸ್ಟ್ ಟೈಮ್ ಬಂದಾಗ. ಇಲ್ಲಿ ಬಂದು ಮೆಡಿಸಿನ್ ತಗೊಂಡ್ಮೇಲೆ 111 kg ಆಗಿದೆ. 111. ಮಂಡಿ ನೋವು ಎಷ್ಟು ಕಡಿಮೆ ಆಗಿದೆ? ಫುಲ್ 90% ಎಲ್ಲ ಮಂಡಿನ 90% ಕಡಿಮೆ ಇದೆ. ಇವಾಗ ಎಕ್ಸಾಂಪಲ್, ಯಾರಾದ್ರೂ ನೀವು 80 kg ಇರ್ತೀರ ಅಂತ ಇಟ್ಕೊಳ್ಳಿ, ನೀವು 90-95 kg ಆಗ್ಬಿಟ್ರೆ ಮಂಡಿ ನೋವು ಜಾಸ್ತಿ ಆಗ್ಬಿಡುತ್ತೆ. ನಾನು 80 kg ಬರಬೇಕು ಅನ್ನಂಗಿದ್ರೆ 111 kg ಇದ್ದಾರೆ, ಅವ್ರಿಗೆ ಮಂಡಿ ನೋವೇ ನಿಮ್ಮ ಲೆಕ್ಕ ಕಂಪೇರ್ ಮಾಡ್ಕೊಂಡ್ರೆ ಅಷ್ಟು ಸಿವಿಯರ್ ಆಗಿರ್ಬೇಕು, ಓಡಾಡಕ್ಕೆ ಬರಬಾರ್ದು ಅಲ್ವಾ? ಸೊ ಚೆನ್ನಾಗಿ ಏನೇನು ಕೆಲಸ ಮಾಡ್ತೀರಿ ಇವಾಗ? ಸರ್ ಮನೆ ಕೆಲಸ ಎಲ್ಲ ಮಾಡ್ತೀವಿ. ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು. ಮೊದಲು ನಿಂತ್ಕೊಳಕ್ ಆಯ್ತಾ ಇರ್ಲಿಲ್ಲ, ಇವಾಗೆಲ್ಲ ನಿಂತ್ಕೊಂಡು. ಓಕೆ, ನಿಮ್ಗೆ ಏನೇನೆಲ್ಲ ಮುಂಚೆ 1.5 years ಇಂದ ಬ್ಯಾಕ್ ಮಂಡಿ ನೋವಿಗೆ ಎಲ್ಲೆಲ್ಲೆಲ್ಲ ಮೀನ್ ಏನೇನ ಹೇಳಿದ್ರು ನಿಮ್ಗೆ ಸಜೆಷನ್? ಸರ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿದ್ರು, ಮತ್ತೆ ಆಪರೇಷನ್ ಆಗಿತ್ತು, ಇದು ಬಿಪಿ ಆಪರೇಷನ್ ಆಗಿತ್ತು, ಅದು ಸಕ್ಸಸ್ ಆಗ್ಲಿಲ್ಲ ಸರ್ ನನಗೆ. ಅದು ವೆಯ್ಟ್ ಲಾಸ್ ಮಾಡ್ಬೇಕು, ಇಲ್ಲಾಂದ್ರೆ ನೀವು ಆಗಲ್ಲ, ಇನ್ನೊಂದು 4 ವರ್ಷ ಮುಟ್ಕೊಂಡು ಅದು ಮಂಡಿ ಚಿಪ್ಪು ಅದು ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ವೆಯ್ಟ್ ಲಾಸ್ ಮಾಡ್ಲೇಬೇಕಂತ ಹೇಳಿದ್ರು. ಹೌದು ಸರ್. ಕೆಳಗಡೆ ಕೂತ್ಕೋಬಾರ್ದು, ಮತ್ತೆ ಮೆಟ್ಲು ಹತ್ಬಾರ್ದು, ವೆಯ್ಟ್ ಎಲ್ಲ ಎತ್ಬಾರ್ದು ಎಲ್ಲ ಹೇಳಿದ್ರು ಸರ್. ಓಕೆ, ಇವಾಗ ಅದೆಲ್ಲ ಮಾಡ್ತಿದ್ರಾ? ಮಾಡ್ತಾ ಇದ್ದೀನಿ. ಕೆಳಗೆ ಕುತ್ಕೊಳ್ಳೋದೆಲ್ಲ ಮಾಡ್ತಿದ್ರಾ? ಕೂತ್ಕೋತಾ ಇದ್ದೀನಿ ಸರ್. ತೋರಿಸ್ತೀರಾ ಕೆಳಗಡೆ ಕುತ್ಕೊಂಡು? ಕೂತ್ಕೋತೀನಿ ಸರ್. ತೋರಿಸಿ. ಸೂಪರ್. ಎಷ್ಟೊತ್ತು ಕುತ್ಕೊಂತೀರಿ ತರ? ಸರ್ ಕುತ್ಕೋತೀನಿ, ಅರ್ಧ ಗಂಟೆವರೆಗೆ ಕುತ್ಕೊಂತೀರಾ? ಹಾಫ್ ಆನ್ ಅವರ್. ಸೂಪರ್. ಇದ್ದೇವೆ. ಇದು ಆಪರೇಷನ್ ಆಗಿರೋದು ಸ್ವಲ್ಪ ಇನ್ನು 1.5 ವರ್ಷ ಆಗಿತ್ತಲ್ಲ ಸರ್, ಅದು ಸ್ವಲ್ಪ ಗ್ರಿಪ್ ಸಿಗ್ತಿಲ್ಲ ಅಷ್ಟೇ. ಕುತ್ಕೊಳ್ಳಿ. ಎಸ್ ಸರ್, ನೀವು ಬನ್ನಿ. ನೀವು ಬನ್ನಿ ಸರ್. ಇವ್ರಿಗೂ ಮುಂದಿರೋ ಕಂಡೀಷನ್ಗೂ ಇವಾಗಿರೋ ಕಂಡೀಷನ್ಗೆ ಏನ್ ಡಿಫರೆನ್ಸ್ ಆಗ್ತದೆ? 100% ಡಿಫರೆನ್ಸ್. ಅಷ್ಟು ಬಹಳ ನೋವಾಗ್ಬಿಟ್ಟಿತ್ತು ನನಗೆ, ಏನಪ್ಪ ಇದು ಮಾಡೋದು ಅಂತ ಹೇಳಿ. ವಿಡಿಯೋ ನೋಡೇ ಬಹಳ ಖುಷಿ ಆಯ್ತು. ಮತ್ತೆ ದುಡ್ಡಿನ ಪ್ರಶ್ನೆ ಬೇರೆ. ನೆಕ್ಸ್ಟ್ ಅವಳು ಕೂತ್ಕೊಳ್ಳೋದು, ಮೆಟ್ಲತ್ತೋದು, ಮತ್ತೆ ಒಂದು ಫಂಕ್ಷನ್ ಹೋದ್ರೆ 4 ಮೆಟ್ಲ ತಪ್ಪಿರ್ಲಿಲ್ಲ, ಬಹಳ ನೋವಾಗೋದು. ಇದು 2 ಟೈಮ್ಗೆನೆ ಈಗ ಒಂದು 90% ಕ್ಯೂರ್ ಆಯ್ತು ಅಂತ ಹೇಳಿ ಬಹಳ ಖುಷಿ ಆಯ್ತು. ಬಹಳ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನೆನ್ಸ್ಕೊಂತ. ಬಟ್ ಸಾಕು ನನಗೆ ಇಷ್ಟು. ಸೂಪರ್ ಸರ್. ಪಥ್ಯದಲ್ಲೆಲ್ಲ ಮಾಡ್ತಾರೆ? ಏನೇನ್ ಮಾಡ್ತಾರೆ ಸರ್ ಪಥ್ಯದಲ್ಲಿ? ಗೋಧಿ ಐಟಮ್ ಮತ್ತೆ ಎಣ್ಣೆ ಐಟಮ್ ಏನು ತಿನ್ನಲ್ಲ, ಕಾಫಿ ಟೀ ಬಿಟ್ಟಲ್ಲ, ಮತ್ತೆ ಗ್ರೀನ್ ಟೀನ ಏನೋ ನೀವ್ ಏನ್ ಹೇಳ್ತೀರಿ ಅದನ್ನ ಪಾಲಿಸ್ತಾ ಇದ್ದಾರೆ. ನೋಡಿದ್ರ ಅದನ್ನ? ನೋಡ್ಬಿಟ್ಟು ಮೊದ್ಲೇನೆ ಇಲ್ಲಿ ಬರಕ್ ಮೊದ್ಲೇನೆ ಅದು ಯೂಸ್ ಮಾಡ್ತಾ ಇದೀನಿ ಸರ್. ಚೆನ್ನಾಗಿದೆ. ಉಂಜಾ ಟೀ ಅಂತ ಸ್ನೇಹಿತರೆ, ಅದು ಒನ್ ಆಫ್ ದ ಬೆಸ್ಟ್ ಕಾಕ್ಟೈಲ್ ಆಫ್ ಡಿಕಾಕ್ಷನ್ಸ್, ವೆರೈಟಿ ಆಫ್ ಡಿಕಾಕ್ಷನ್ಸ್. ಅದನ್ನ ಹೆಂಗ್ ಮಾಡೋದಂತ ಮೇಡಮ್ ಒಂದ್ಸರಿ ಹೇಳ್ತಾರೆ, ಅವರ ಒಂದು ಪಾರ್ಟಿಕಲ್ ಮೊದಲು ಹೆಂಗ್ ಮಾಡ್ಕೊಂತೀರದನ್ನ? ಸರ್ 1 ಲೋಟ ನೀರಿಗೆ ಅದು 1 ಸ್ಪೂನ್ ಹಾಕ್ತೀನಿ ಸರ್. ಏನೇನ್ ಹಾಕ್ತೀರಾ?
ಒಂದ್ ಪುಡಿ ಹಾಕೊಂತೀರಾ? ಯಾವ ಪುಡಿ? ಆ ಪುಡಿನಲ್ಲಿ ಏನೇನ್ ಮಾಡಿರ್ತೀರಾ? ಏನೇನ್ ಹಾಕಿ ಆ ಪುಡಿ ಮಾಡಿರ್ತೀರಾ? ಸರ್ ಪುಡಿ ನಾನ್ ಮಾಡಿಲ್ಲ, ಅದು ನೀವು ರೆಡಿ ಪುಡಿ ತೋರಿಸಿದ್ರಿ ನೀವು ವಿಡಿಯೋದಲ್ಲಿ, ಅದನ್ನ ಆರ್ಡರ್ ಮಾಡಿ ತಗೊಂಡಿದ್ದೀನಿ. ತಗೊಂಡಿದ್ದೀನಿ ಸರ್. ಅದೇನ ಜಸ್ಟ್ ಅದನ್ನ ಇವಾಗ ನೋಡ್ಕೊಂಡಿದ್ದೀರಾ ಸರ್, ಏನೇನ್ ಹಾಕ್ಬೇಕು ಅಂತ ಒಂದ್ ಸ್ವಲ್ಪ ಮೈಂಡ್ ಅಲ್ಲಿ ಐತೆ ನನಗೆ. ಅದನ್ನ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬರ್ಬಿಟ್ಟು ಏನೇನ್ ಹಾಕಬೇಕಂತ ಸರ್. ಶುಂಠಿ, ತುಳಸಿ, ಪುದೀನ, ನಿಂಬೆ ಹಣ್ಣು, ಮತ್ತೆ ಸ್ವಲ್ಪ ಅರಿಶಿನ, ನ್ಯಾಚುರಲ್ ಆಗಿರೋ ಅರಿಶಿನ ಅದನ್ನ ಹಾಕೊಂಡ್ಬಿಟ್ಟು, ಶುಂಠಿ ಸ್ವಲ್ಪ ಬೇಕಾದ್ರೆ ಪಿಂಕ್ ಸಾಲ್ಟ್ ಹಾಕೊಂಡು ಲಾಸ್ಟಿಗೆ ಅದು ಮಾಡಿ ಆದ್ಮೇಲೆ ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕೋಬಹುದು, ಇಲ್ಲ ಬೆಲ್ಲ ಇಲ್ದಂಗೆ ಅಥವಾ ಮಾಂಗ್ ಫ್ರೂಟ್ ಪೌಡರ್ ಯೂಸ್ ಮಾಡಬಾರ್ದು. ಮಾಂಗ್ ಫ್ರೂಟ್ ಪೌಡರ್ ಬೇಕಾದ್ರೆ ಹಾಕೋಬಹುದು. ಇಲ್ಲ ಅಂತಂದ್ರೆ ಅದೇನು ಹಾಕಬಿಟ್ಟು ನಮ್ಗೆ ಹಂಗೆ ಸ್ವಲ್ಪ ನ್ಯಾಚುರಲ್ ಆಗಿ ಬೇಕು ಟೇಸ್ಟ್ ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಟ್ಟು ಲಾಸ್ಟಿಗೆ ಒಂದ್ ಸ್ವಲ್ಪ ಲೆಮನ್, ಒಂದ್ ಸ್ವಲ್ಪ ಪುದೀನ ಹಾಕ್ಬಿಟ್ರೆ ಒಳ್ಳೆ ಫ್ರೆಶ್ ಟೇಸ್ಟ್. ಲೆಮನ್ ಹಾಕ್ತಾ ಇದೀವಿ ಸರ್, ಅದು ಪೌಡರ್ಗೆ ಪೌಡರ್ ಮಾಮೂಲಿ ಕಾಯಿಸ್ಕೊಂಡು ಅದಕ್ಕೆ ಲೆಮನ್ ಹಾಕೊಂಡು ಲಾಸ್ಟಿಗೆ ಕುಡಿತಿದ್ರ. ಸೂಪರ್. ದಿನಕ್ಕೆ ಒಂದು 7-8 ಸರಿ ಕುಡಿರಿ, ಏನಾಗಲ್ಲ ಸೀರಿಯಸ್ಲಿ ಸರ್. ಅದು ಕಾಫಿ ಟೀ ಕುಡಿಬೇಕು ಅಂತಾನೆ ಅದನ್ನು ಇಲ್ಲಿ ಬರಕ್ ಮುಂಚೆನೆ ತಗೊಂಡು. ಮುಂಚೆ ಕಾಫಿ ಟೀ ಕುಡಿತಾ ಇದ್ರಾ? ಹೌದು ಸರ್. ಓಕೆ. ಕಾಫಿ ಟೀ ಕುಡಿತಾ ಇದೆ, ಚೆನ್ನಾಗಿ ಅಡಿಕ್ಟ್ ಆಗ್ಬಿಟ್ಟಿದೆ ಸರ್. ತಿಂಡಿನೇ ತಿಂತಾ ಇರಲಿಲ್ಲ, 2 ಗಂಟೆಗೆ ತಿಂಡಿ ತಿನ್ನೋದು ಆತರ. ನೀವು ವೆಯ್ಟ್ ಲಾಸ್ ಮಾಡಕ್ಕಂತ ಇದಕ್ಕಿಂತ ನಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆ ವೆಯ್ಟ್ ಲಾಸ್ ಮಾಡ್ಬೇಕಂತ ಏನೆಲ್ಲ ಪ್ರಯತ್ನ ಪಟ್ಟಿದಿರಲ್ವಾ? ವೆಯ್ಟ್ ಲಾಸ್ ಆಗ್ತಾ ಇತ್ತಾವ? ಇಲ್ಲ ಸರ್. ಏನೇನ್ ಮಾಡ್ತಾ ಇದ್ರಿ ಅವಾಗ? ವೆಯ್ಟ್ ಲಾಸ್ ಯಾವ ತರ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಸರ್. ಈ ಮಾಮೂಲಿ ರಿಫಂಡ್ ಎಲ್ಲ ಯೂಸ್ ಮಾಡ್ತಾ ಇದೆ. ಅದು ಯೂಸ್ ಮಾಡ್ಕೊಂಡೆ ವೆಯ್ಟ್ ಲಾಸ್ ಮಾಡಕ್ ಹೋಗಿ ಅದಾಗ್ಲಿಲ್ಲ ಸರ್. ಈ ಕೊಬ್ಬರಿ ಎಣ್ಣೆ ಚಪಾತಿ ತಿಂತಾ ಇದ್ರಿ ವೆಯ್ಟ್ ಲಾಸ್ ಮಾಡ್ಬೇಕಂತ, ಇವಾಗ ಚಪಾತಿ ಬಿಟ್ಟಿದ್ದೀರಾ, ಕರೆಕ್ಟಾ? ಅವಾಗ ಎಣ್ಣೆಗಳು ತಿನ್ಬೇಡ ಅಂತ ಹೇಳ್ತಾರೆ. ಎಣ್ಣೆಗಳು ಅಂದ್ರೆ ಇವಾಗ ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆ ತಿಂತೀರಾ, ಕೊಬ್ಬರಿ ಎಣ್ಣೆ ಕುಡಿತಾ ಇದ್ದೀರಾ, ಬಟ್ ವೆಯ್ಟ್ ಲಾಸ್ ಆಗ್ತದೆ, ವೆಯ್ಟ್ ಗೇನ್ ಆಗಿಲ್ಲ. ಯಾಕಂದ್ರೆ ಎಣ್ಣೆಗೆ ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ನಮ್ಮ ಬಾಡಿಗೆ ಬೇಕಾಗಿರೋದು ಒಳ್ಳೆ ಮೆಟಬಾಲಿಸಮ್, ಒಳ್ಳೆ ಇನ್ಫ್ಲಮೇಷನ್ ಕಡಿಮೆ ಆಗ್ತಕ್ಕಂಥ ಫುಡ್, ಲೆಸ್ ಇನ್ಫ್ಲಮೇಟರಿ ಫುಡ್ಗಳು ಯೂಸ್ ಮಾಡ್ಬೇಕು. ನಾವು ಓವರ್ ಇನ್ಫ್ಲಮೇಟರಿ ಫುಡ್ಗಳು ಯೂಸ್ ಮಾಡಿ ಮಂಡಿ ನೋವು ಬರುತ್ತೆ. ಮಂಡಿ ನೋವು ಬಂದಿದೆ ಅಂತ ನಾವು ನಮ್ಮ ಸ್ನೇಹಿತರುಗಳು ಇವರೆಲ್ಲ ಏನು ಅಡ್ವೈಸ್ ಅಂತ ಅಂದ್ರೆ, ನಾವು ಕಾಮನ್ ಆಗಿ ಮಂಡಿ ನೋವು ಬಂದಿದೆ ಅಂದ್ರೆ ತೂಕ ಕಮ್ಮಿ ಮಾಡಿ, ತೂಕ ಕಮ್ಮಿ ಆದ್ರೆ ಮಂಡಿ ನೋವು ಕಡಿಮೆ ಆಗುತ್ತೆ ಅಂತ. ತೂಕ ಕಮ್ಮಿ ಮತ್ತೆ ತೂಕ ಕಡಿಮೆ ಮಾಡಿದ್ರೇನೆ ಆಗೋದು. ಇಲ್ಲ ಅಂತ ಅಂದ್ರೆ ನೀನು ಕೂತ್ಕೊಳಕ್ ಆಗಲ್ಲ, ಎದ್ದೇಳಕ್ ಆಗಲ್ಲ. ವೆಯ್ಟ್ ಲಾಸ್ ಮಾಡಿದ್ರೇನೆ ನಿನ್ಗೆ ಮಂಡಿ ನೋವು ಹೋಗೋದು. ಇಲ್ಲ ಅಂದ್ರೆ ನೀರ್ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ನೀವು ನೀರ್ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತ ಅಂದಾಗ ನಿಮ್ ಮನಸ್ಸಲ್ಲಿ ಏನ್ ಅನ್ಸಿತ್ತು ಸರ್? ತುಂಬಾನೇ ಎತ್ತಿದೀನಿ. ಓಕೆ 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 ಓಕೆ. ಇವಾಗ ನಮ್ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲಿ ಬಂದು ತೋರ್ಸ್ಕೊಂಡ್ರೆ ವಾಸಿ ಆಗುತ್ತೆ. ಯಾಕೆ ಹೇಳ್ತೀರಾ? ನನ್ ಮೇಲೆ ನಂಬಿಕೆ ಇರಲಿಲ್ಲ ಸರ್. ವಾಸಿ ಐತಿದೆ ಇದು ಅಂತ, ನಾರ್ಮಲ್ ಆಗ್ತೀನಿ ಅಂತ ಒಂದು ಹೋಪ್ಸೇ ಇರ್ಲಿಲ್ಲ ಸರ್. ಓಕೆ, ಆಗತ್ತೆ. ವಾರ ಸರ್ ನಿಮ್ದು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಬಹಳ ಕಂಠಪಾಠ ಮಾಡ್ಕೊಂಡು ಅಲ್ಲೇ ಹೋಗ್ಬೇಕು, ನನಗೆ ಏನಾದ್ರೂ ಪರವಾಗಿಲ್ಲ, ನನ್ಗೆ ಅಲ್ಲಿ ಫಸ್ಟ್ ಟೈಮ್ ತೋರಿಸ್ಬಿಡಿ, ಏನಾಗುತ್ತೆ ನೋಡ್ಬಿಟ್ಟು ಆಮೇಲೆ ಡಿಸಿಷನ್ ಮಾಡೋಣ ಅಂತೇಳಿ ಬಹಳ ಆಟ ಇರೋದು ಸರ್. ತುಂಬಾ ಜನ ಹೇಳಿದ್ರು ಅದು ವಿಡಿಯೋ ಬೇಕು ಅಂತಾನೆ, ಅವರು ಬೇಕು ಅಂತಾನೆ ವಿಡಿಯೋ ಮಾಡಿಸ್ತಾರೆ, ಅದು ಮೊಬೈಲ್ ಅಲ್ಲಿ ಹಾಕ್ತಾರೆ ಅಂತ ಎಲ್ಲ ಹೇಳಿದ್ರು ಸರ್. ನೋಡೋಣ ಒಂದ್ಸಾರಿ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹಠ ಮಾಡಿ ಬಂದಿರೋ ಸರ್. ನೈಟ್ ಮಲಗಿರ್ಬೇಕಾದ್ರೆ ಮಂಚದ ಮೇಲೆ ಎಕ್ಸರ್ಸೈಸ್ ಮಾಡ್ತಾಳೆ, ನನಗೆ ಒಂಥರ ಖುಷಿ. ಸೈಕಲಿಂಗ್ ಮಾಡ್ತೀನಿ ಸರ್, ಸೈಕಲಿಂಗ್ ಮಾಡಿ ಇವಾಗ ಸೈಕಲಿಂಗ್ ಎಲ್ಲ ಮಾಡ್ತಾ ಇದೀನಿ. ಮತ್ತೆ ಟಮಿ ಫ್ಯಾಟ್ಗೆ ಟರ್ನ್ ಮಾಡೋದು ಅದೆಲ್ಲ ಮಾಡ್ತಾ ಇದೀನಿ. ಎಲ್ಲ ಮಾಡಿ, ನೀವು ಎಲ್ಲ ಎಕ್ಸರ್ಸೈಸ್ ಮಾಡಿ. ಮತ್ತೆ ಇನ್ನೊಂದು ಹೊಸದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡೋದೇನಂದ್ರೆ, ನಾನು ನಿಮಗೆ ಇನ್ನೂ ಅಂದ್ರೆ ಫ್ಯಾಟಿ ಲಿವರ್ ಎಲ್ಲ ಕಂಪ್ಲೀಟ್ ನಾರ್ಮಲ್ ಆಗೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಫ್ಯಾಟಿ ಲಿವರ್ ಆಯ್ತು ಅಂದ್ರೆ ಇನ್ನೂ ಫಾಸ್ಟ್ ವೆಯ್ಟ್ ಲಾಸ್ ಆಗುತ್ತೆ. ಈಗ ಮಂಡಿ ನೋವು ತೂಕಕ್ಕೂ ಸಂಬಂಧ ಇಲ್ಲ, ಕರೆಕ್ಟ್. ಓಕೆ, ಇವಾಗ ಮಂಡಿ ನೋವು ಹೋಗ್ಬಿಟ್ಟಿದೆ. ನೀವು 100 kg ಮೇಲಿದ್ರು 111 kg ಇದ್ರು ಮಂಡಿ ನೋವು ಇಲ್ಲ. ಬಟ್ ಹಂಗಂತ ವೆಯ್ಟ್ ಲಾಸ್ ಮಾಡಿದ್ದು ಚೆನ್ನಾಗಿರೋಣ, ಇನ್ನೂ ಚೆನ್ನಾಗಿ ಕಾಣೋಣ. ಆಯ್ತಾ? ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ವಾರಕ್ಕೆ ಒಂದಿನ ಉಪವಾಸ ಮಾಡಿ. ಶುಕ್ರವಾರನೋ ಮಂಗಳವಾರನೋ ಯಾವತ್ತು ನಿಮ್ಗೆ ದಿನ ಅನ್ಸುತ್ತೋ ಅವತ್ತು ಒಂದಿನ ಕಂಪ್ಲೀಟ್ ಉಪವಾಸ ಮಾಡಿ. ಅವತ್ತು ಬೆಳಗಿನ ಸಾಯಂಕಾಲದವರೆಗೂ ಏನು ಕುಡಿಬೇಡಿ ಸರ್. ಇವಾಗ್ಲೂ ಅಷ್ಟೇ ಮಧ್ಯಾಹ್ನ ಟೈಮ್ ಮಾತ್ರ ತಗೋತಾ ಇರೋದು. ಅದೇ ಮಧ್ಯಾಹ್ನ ಸ್ಟಾಪ್ ಮಾಡ್ಬಿಟ್ರೆ ಒಂದೇ ರಾತ್ರಿ ತಿನ್ನಿ. ಮಧ್ಯಾಹ್ನದ್ದು ಅದು 18 hours ಫಾಸ್ಟಿಂಗ್ ಆಗುತ್ತೆ, ರಾತ್ರಿ ತಿಂದ್ರೆ 24 hours ಫಾಸ್ಟಿಂಗ್ ಆಗ್ಬಿಡುತ್ತೆ. ಆತರ ವಾರದಲ್ಲಿ 2 ದಿನ ಮಾಡಿ. ಮಂಗಳವಾರ ಒಂದಿನ ಮಾಡಿ, ಇಲ್ಲ ಶನಿವಾರನೋ ಶುಕ್ರವಾರನೋ ಯಾವತ್ತೊಂದಿನ ವಾರದಲ್ಲಿ, ಇವತ್ತೊಂದಿನ ಮತ್ತೆ ವಾರದಲ್ಲಿ 2 ದಿನ ಆತರ ಮಾಡಿ. 24 hours. ಅವಾಗ ನಿಮ್ ಬಾಡಿ ಫಾಸ್ಟಿಂಗ್ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ವೆಯ್ಟ್ ಲಾಸ್ ಅನ್ಸಲ್ಲ. ಅವನು ಒಂದು 2 ತಿಂಗಳಾದ್ಮೇಲೆ ಫುಲ್ ಕರೆಕ್ಟ್ ಸ್ಟಾರ್ಟ್ ಆಗುತ್ತೆ. ಫ್ಯಾಟ್ ಎಲ್ಲ ಲಿವರ್ ಎಲ್ಲ ಕ್ಲಿಯರ್ ಆಗ್ಬಿಟ್ರೆ ಫಂಕ್ಷನ್ ಹೋದ್ರುನು ಅಲ್ಲೂ ಒಂದು ಹಪ್ಪಳ ತಿನ್ನಲ್ಲ, ಬಜ್ಜಿ ತಿನ್ನಲ್ಲ, ಅಲ್ಲಿ ಕೋಸಂಬರಿ ತಿನ್ನಿ, ಪಲ್ಯ ತಿನ್ನಿ, ಕೋಸಂಬರಿ, ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ, ಇಷ್ಟೇ ಸಾಕು. ಅಷ್ಟೇ ಸಾಕು. ನೀವು ಬೇರೆ ಏನು ತಿನ್ನಕ್ ಹೋಗ್ಬೇಡಿ. ಓಕೆ ಸರ್. ಪೂರಿ ಪಲ್ಯ ಏನು ಬೇಡ. ಏನ್ ಗೊತ್ತಾ, ಫುಡ್ ಆಗಿರೋದನ್ನ ತಿನ್ಬೇಕು. ನೀವು ಪೂರ್ತಿ ನಾರ್ಮಲ್ ಆಗಿ 100% ನಾರ್ಮಲ್ ಆದ್ಮೇಲೆ ಯಾವಾಗಲೂ ಒಂದ್ಸರಿ ಅಪರೂಪಕ್ಕೆ ತಿಂದ್ರೆ ಏನಾಗಲ್ಲ. ಏನಾಗುತ್ತೆ, ಇವಾಗ ಬಾಡಿನಲ್ಲಿ ಆಲ್ರೆಡಿ ಅದು ಬಾಡಿ ಅಂಶ ಜಾಸ್ತಿ ಇದೆ. ನೀವ್ ಹೇಳಿದ್ರಿ ಕಾಫಿ ಟೀ ಜಾಸ್ತಿ ಕುಡಿತಾ ಇದ್ದೆ ಅಂತ. ಕಾಫಿ ಟೀ ತರ ಇನ್ನು ಏನೆಲ್ಲ ತಗೊಂತಿದ್ರಿ ಬಾಡಿಗೆ ನೀವು?
ಚಪಾತಿ ತಿಂತಾ ಇದೆ, ಕಾಫಿ ಟೀ ಎಲ್ಲ ಮಾಮೂಲಿ ಬೋಂಡಾ ಬಜ್ಜಿ ತರದೆಲ್ಲ ತಿಂತಾ ಇದೆ, ಅದೆಲ್ಲ ಬಾಡಿನಲ್ಲಿ ಬೇಕರಿ ಐಟಮ್ ತಿಂತಾ ಇದೆ. ಇವಾಗೆಲ್ಲ ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರಿ. ಸ್ಟಾಪ್ ಮಾಡಿ. ಸೊ ನ್ಯಾಚುರಲ್ ಆಗಿ ವಾಸಿ ಆಗಿದೆ, ನ್ಯಾಚುರಲ್ ವಾಸಿ ಆಗಿದೆ, ವಿತೌಟ್ ಎನಿ ಒಂದು ಏನು ಇಲ್ದಂಗೆ ವಾಸಿ ಆಗಿದೆ. ನಾನು ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲಿ ಬಂದು ತೋರ್ಸ್ಕೊಂಡ್ರೆ ಖಂಡಿತ 100% ವಾಸಿ ಇದೆ. ಇದು ಫೇಕ್ ಅಂದ್ರೆ ಯಾರು ಹೇಳಿರಿ? ಇಲ್ಲ ಸರ್, ನಮ್ಗೇನೆ ಹೇಳಿದ್ರು ಸರ್ ಫೇಕ್ ಅದು, ಹೋಗ್ಬೇಡ್ರಿ ಅಂತ ಹೇಳಿದ್ರು ಸರ್. ಫಸ್ಟ್ ಟೈಮ್ ಒಂದು ಹೋಗಿ ನೋಡ್ಕೊಂಡು ಬರ್ಲೇಬೇಕು ಅಂತ ಸರ್ ಬಂದಿದ್ದು. ಹಿಂಗೆ ಅದೇನು ಅಂತ ಅಂದ್ರೆ ಒಳ್ಳೆ ತನಕ್ಕೆ ಜಾಸ್ತಿ ಜನ ಬೆಲೆ ಕೊಡಲ್ಲ, ಅದೇ ಬರಲ್ಲ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನಕ್ಕೆ ತೋರಿಸ್ತೀರ ನೀವು ಸರ್? 100% ದುಡ್ಡು 10,000 ಹೋಗ್ಬೋದು, 20,000 ಬರ್ಬೋದು, ಬೇರೆ ವಿಚಾರ. ಕೈಲಿ ಆಗಲ್ಲ ಅಂದ್ರೆ ಡಾಕ್ಟರ್ಗಳು ಬಿಟ್ಬಿಟ್ಟು ಇಲ್ಲಿ ಬಂದು ಒಂದ್ಸರಿ ವಿಸಿಟ್ ಕೊಡಿ, ಬಂದು ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡು ನೀವು ಒಂದು 15 ದಿವಸ ಬಿಟ್ಟು ನೋಡಿ, ಅದು ಏನಾಗುತ್ತೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ದಯವಿಟ್ಟು ವಿಸಿಟ್ ಮಾಡಿ ಸರ್, ವಿಸಿಟ್ ಮಾಡಿ, ಕಾಲನ ಕಳ್ಕೋಬೇಡಿ. ಮತ್ತೆ ಬೇರೆ ಡಾಕ್ಟರ್ಸ್ ಹೇಳ್ದಂಗೆ ತಲೆ ಕೆಡಿಸ್ಕೋಬೇಡಿ, ಒಂದ್ ರೌಂಡ್ ವಿಸಿಟ್ ಕೊಡಿ, ನಿಮ್ಗೆ ಅನುಭವ ಬರುತ್ತೆ. ಮದುವೆ ಕರ್ಕೊಂಡು ಹೋಗೋಕ್ಕೂ ಭಯ ಆಗ್ತಾ ಇದೆ. ಸರ್ 2 ಮೆಟ್ಲು ಹತ್ತದ್ಮೇಲೆ ಕೇಳಾರ ಸರ್ ಇವರು, ಆಯ್ತದ ನಿನ್ ಕೈಲಿ ಬರಕ್ ಆಯ್ತದ, ಎಲ್ಲೂ ಹೋಗ್ತಾ ಇರಲಿಲ್ಲ ಸರ್. ಮೇಲೂ ನಾನು ವಿಸಿಟ್ ಮಾಡ್ಬೋದು ಇವತ್ತೂ ಕೂಡ, ಬಟ್ ಹತ್ತದ್ಲು ಬಹಳ ಖುಷಿ ಆಯ್ತು. ಒಂದು ಇಲ್ಲಿ ಫಸ್ಟ್ ಟೈಮ್ ಬಂದಾಗ 15 ದಿವಸಕ್ಕೆ ಮೆಟ್ಲಕ್ ಬಂದ್ಬಿಟ್ಲು. ಇವತ್ತು ಫಂಕ್ಷನ್ ಮುಗಿಸ್ಕೊಂಡೆ ಬಂದಿದ್ದು. ಆಲ್ಮೋಸ್ಟ್ ನಾವು ಬಂದು ರಾಮನಗರ ವಿಜಯನಗರ ಹೋಗಿ ಮದುವೆ ಮುಗಿಸ್ಕೊಂಡು ಇವತ್ತು ಇದನ್ನು ಮುಗಿಸ್ಕೊಂಡು ಹೋಗೋಣ ಅಂತೇಳಿ ನಿಮ್ಮೊಂದು ವಿಸಿಟ್ ಮಾಡ್ಲೇಬೇಕು ಅಂತೇಳಿ ಬಂದಿದ್ದು. ಬಹಳ ನಮ್ಗೆ ಒಂದು ಹೆಮ್ಮೆ ವಿಷಯ ಸರ್, ದುಡ್ಡೊಂದು ಬಿಡಿ ಸರ್, ಹೆಮ್ಮೆ ವಿಷಯ. ನಿಮ್ಮಂತವ್ರ ಆಶೀರ್ವಾದ ನಮಗೆ ದಯವಿಟ್ಟು ಬಹಳ ಖುಷಿ ಆಯ್ತು ನಮಗೆ. ಇಲ್ಲ ನಮ್ಮ ಮನೆಯವರು ಜರ ಅಷ್ಟೇ ಸಾಕು. ಇಲ್ಲ ಚೆನ್ನಾಗ್ತಾರೆ ಸರ್. ಏನ್ ಸರ್ ಅದೇನ್ ದೊಡ್ಡ ಕಾಯಿಲೆನ ಸರ್, ಮಂಡಿ ನೋವು ಅಷ್ಟೇ ಸರ್, ಏನ್ ದೊಡ್ಡ ಏನು ಅದಕ್ಕಿನ್ನ ಬಾಡಿ ಹೆವಿ ಇರೋದ್ರಿಂದ ಒಂದು ಚಿಪ್ ಸೌದೋಗುತ್ತೆ. ಮತ್ತೆ ಚಿಪ್ ಚೇಂಜ್ ಮಾಡ್ಬೇಕು ಅಂದಾಗ ನಾನು ಬಹಳ ಯೋಚನೆ ಮಾಡ್ತೀನಿ, 1 ತಿಂಗಳು ಯೋಚನೆ ಮಾಡ್ದೆ ಮುಂದಿನ ಜೀವನ ಹೆಂಗೆ ಅಂತೇಳಿ. ಸೊ ಇಲ್ಲಿ ಬಂದ್ಮೇಲೆ 1 ವಾರಕ್ಕೆ ಸರ್ 3 ದಿವಸ ನೋವು ಅಂದ್ರೆ ಅಷ್ಟೇನೆ ಒಂದು ಮಂಡಿನ, 4ನೇ ದಿವಸಕ್ಕೆ ಎದ್ದು ಓಡಾಡ್ತಾ ಇದ್ದಾಳೆ. 5ನೇ ದಿವಸಕ್ಕೆ ನಾನು ಹೊರಗಡೆ ಮನೆಗೆ ಬಂದ್ರೆ ಪೋರ್ಟಿಕಲ್ ಕುತ್ಕೊಂಡು ಚಕ್ಲಿ ಬಕ್ಲಿ ಹಾಕೊಂಡು ಸೋಸ್ತಾ ಇದ್ದಾರೆ. ನನ್ಗೆ ಬಹಳ ಖುಷಿ ಆಯ್ತು. ನಾನು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿರೋ ಕಣೆ, ಇಲ್ಲ ರೀ ಚೆನ್ನಾಗಿದ್ದೀನಿ, ಬಹಳ ಖುಷಿ ಆಯ್ತು. ಅದೊಂಥರ ಶಾಕಿಂಗ್ ಇರುತ್ತೆ ಸರ್. 100% ಸಾಕಾಯ್ತು. ನಾವ್ ಸಾಕಪ್ಪ ದೇವ್ರೆ, ನಾನು ನಿಜವಾಗ್ಲು ಒಂದು ಫಸ್ಟ್ ಟೈಮ್ ಬಂದಾಗ ದುಡ್ಡು ಕಾಸ್ಟ್ಲಿ ಆಯ್ತು ಅನ್ನಿಸ್ತು ನನ್ ಜೀವನ. ಏನ್ ಸರ್, ಯಾಕಂದ್ರೆ ಆ ಇಂಜೆಕ್ಷನ್ ಕಾಸ್ಟ್ಲಿ ಒಂದಿ, ನಾವು ಅದಕ್ಕೆ ಮೆಡಿಕಲ್ ಗೆ ಬರ್ಕೊಟ್ಬಿಡ್ತೀವಿ ಪೇಷಂಟ್ ಗೆ, ಟ್ರಾನ್ಸ್ಪರೆನ್ಸಿ ಇದೇ ಇಂಜೆಕ್ಷನ್ ನನ್ಗೆ ಆಪರೇಷನ್ ಆಗಿದಾಗ ಹಾಕಿದ್ರು ಸರ್ ಅಲ್ಲೇ ರಾಮನಗರದಲ್ಲಿ. ಆದ್ರೆ ಒಂದೊಂದು ಟ್ಯೂಬ್ಗೆ 12,500 ತಗೊಂಡ್ರು. 25,000 2 ಇಂಜೆಕ್ಷನ್ 25,000 ತಗೊಂಡ್ರು ಸರ್. ಇಲ್ಲಿ ಪರವಾಗಿಲ್ಲ ಸರ್, ಯಾಕಂದ್ರೆ ನಾವು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಇರ್ಲಿ ಅಂತ 2 ml 4 ಬರ್ಕೊಡ್ತೀವಿ. ಅದು 6 ml ಆದ್ರೆ ಕಾಸ್ಟ್ ಜಾಸ್ತಿ, 12,500 ಒಂದಕ್ಕಾಗುತ್ತೆ. ಅದು ನಮ್ಗೆ ಇದು ಬರ್ಕೊಡುವಾಗ ನಮ್ಗೆ ಎಷ್ಟಾಗುತ್ತೆ ಗೊತ್ತಾ, 6,500 ರೂಪಾಯಿ ಆಗುತ್ತೆ. ಹೌದು ಸರ್. ಸೇಮ್ ಅದ್ರಾಗಿರೋದು 4 ml, ಇದ್ರಾಗಿರೋದು 4 ml. ಈ 2 ml 2 ಬರ್ಕೊಡ್ಬೇಕು, ಕಮ್ಮಿ ರೇಟ್ ಆಗುತ್ತೆ. ಅದು ಒಂದೇ ಆಯಿಲ್ ಆಗಿರೋದು ಜಾಸ್ತಿ ಆಗುತ್ತೆ. ಏನಾದ್ರು ತಗೊಳ್ಳಿದ ಲಾಸ್ಟ್ ಟೈಮ್ ಮೊನ್ನೆ ಎಕ್ಸ್ರೇ ತಗ್ಸೋಕೆ ಮುಂಚೆ ಇಲ್ಲಿ ಬರೋದು ಮುಂಚೆ ವಿಸಿಟ್ ಮಾಡಿದ್ದೆ. ಸ್ವಲ್ಪ ಗೆಡ್ಡೆ ತರ ಆಗ್ಬಿಟ್ಟಿದ್ದೀನಿ. ಇಲ್ಲ ಕೊಲೆಸ್ಟ್ರಾಲ್ ತುಂಬ್ಕೊಂತಾ ಇದೆ, ವಾಕಿಂಗ್ ಮಾಡಿಸಿ ಆಗೋದೇ ಇಲ್ಲ, ಚಿಪ್ ಚೇಂಜ್ ಸರ್. ಫಸ್ಟ್ ಹೇಳಿದವರು ಜಾಸ್ತಿ ವಾಕ್ ಮಾಡಬಾರ್ದು, ವಾಕ್ ಮಾಡಿದ್ರು ಅದು ಸೌದೋಗ್ಬಿಡ್ತದೆ ಅಂತ ಹೇಳಿದ್ರು. ಅಲ್ಲ ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಅದು ಕಮ್ಮಿ ಮಾಡಕ್ ವಾಕ್ ಮಾಡ್ಬೇಕು. ವಾಕ್ ಮಾಡ್ರೆ ಮಂಡಿ ಸವಿಯುತ್ತೆ. ಈ ಒಂದು ಸರ್ಕಲ್ ಇಂದ ಹೆಂಗೆ ನಾವು ಇದ್ ಬರೋದು ಅಂದ್ರೆ ಬಾಯಿಗಿರೋ ತುಪ್ಪ ಬಿಸಿ ತುಪ್ಪ. ಸರ್ ಇಲ್ಲಿಗೆ ಬಂದ್ಮೇಲೆ ನಾನು 1 ಕಿಲೋಮೀಟರ್ ವಾಕ್ ಮಾಡ್ತಾ ಇದೀನಿ, ಅಲ್ಲಿ ಪಾರ್ಕ್ ಅಲ್ಲಿ ಹೋಗಿ ಎಕ್ಸರ್ಸೈಸ್ ಮಾಡ್ತಾ ಇದೀನಿ, ಮತ್ತೆ ಅಲ್ಲಿ ನಾರ್ಮಲ್ ಆಗೇ ಬರ್ತೀನಿ ಸರ್, ಏನ್ ಸುಸ್ತೇನಾಗಲ್ಲ. ಮೊದ್ಲು ಒಂದಷ್ಟು ದೂರ ನಡೆದ್ರೇನೆ ಸುಸ್ತಾಗೋದು, ಇವಾಗ ಏನಿಲ್ಲ ಸರ್, ಚೆನ್ನಾಗಿದೆ. ದಯವಿಟ್ಟು ಬಹಳ ಖುಷಿ ಆಯ್ತು. ಇಲ್ಲ ನೀವು ಇನ್ನೂ ಸೂಪರ್ ಆಗ್ತೀರಾ, ಇನ್ನೂ ಸೂಪರ್ ಆಗ್ತೀರಾ. ನನಗೆ ಇವಾಗ ಹೊಸ ಫಾಸ್ಟಿಂಗ್ ಹೇಳಿದ್ನಲ್ಲ, ಅದು ಆ ಉಂಜಾಟಿ ದಿನಕ್ಕೆ ಒಂದು 5-6 ಸರಿ ಉಂಜಾಟಿ ಅದ. ಯಾಕಂದ್ರೆ ಶುಂಠಿ ಎಲ್ಲ ಬಾಡಿದಿರ್ತಕ್ಕಂಥ ಫ್ಯಾಟ್ ಎಲ್ಲ ಹಿಂಗೆ ಮಂಜಂಗೆ ಕರಗಿಸುತ್ತೆ. ಆಮೇಲೆ ಶುಂಠಿ ವಾಟ್ರು, ಆಮೇಲೆ ಬೂದುಗುಂಬಳಕಾಯಿ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸ್, ಕೊತ್ತಂಬರಿ ಸೊಪ್ಪು ಜ್ಯೂಸು. ಮತ್ತೆ ನೈಟ್ ಅಲ್ಲಿ ಏನು ಊಟ ಮಾಡಕ್ ಹೋಗ್ಬೇಡಿ, ಒಂದ್ ತರಕಾರಿ ಸಲಾಡು, ಒಂದ್ ತೆಂಗಿನಕಾಯಿ, ಆ ತರ ಅಷ್ಟೇ. ನೀವು ಮುದ್ದೆ ನೈಟ್ ಅಲ್ಲಿ ಊಟ ಮಾಡ್ಬೇಡಿ, ಇಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಇದೇ ಕಷ್ಟ ಅಂತ ಬಿಡಕ್ ಹೋಗ್ಬೇಡಿ. ಒಂದ್ 6 ತಿಂಗಳು 1 ವರ್ಷ ಫಾಲೋ ಮಾಡಿ, ಒಂದ್ 90 kg 80 kg ಬಂದೇ ಬರ್ತಾರೆ ನೀವು. ಬಂದೇ ಬರ್ತಾರೆ. ನಮ್ಮ ಪೇಷಂಟ್ಸ್ಗಳು 100-110 kg ಇರೋರು 76 kg ಮೊನ್ನೆ ಮೆಸೇಜ್ ಮಾಡಿದ್ರು, 76 kg ಆಗಿದ್ದೀನಿ ಸರ್ ನಾನು ಅಂತ. 30-35 9 ತಿಂಗಳಿಂದ ಹಾಗೆ ಆಗುತ್ತೆ. ನಾವು ದಿನ ಬಾಡಿಗೆ ಏನ್ ಬೇಕಾದ್ ಮಾಡ್ತಾ ಇದ್ರೆ ಒಂದಿನ ಅದು ಹಾಗೆ ಆಗುತ್ತೆ. ಹಂಗಾಗಿ ಇದು ಮಾಡೋಣ ಸರ್. ತುಂಬ ಥ್ಯಾಂಕ್ಸ್ ಸರ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್.